ಏಂಜಲ್ ಯುಬ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಕುಂಭರಾಶಿಯ ಪ್ರೀತಿಯ ವೀಕ್ಷಕರೇ, ಇಂದು ನಿಮ್ಮ 2026ರ ಸಂಪೂರ್ಣ ವರ್ಷ ನಿಮ್ಮ ಜೀವನಕ್ಕೆ ಯಾವ ಹೊಸ ಬದಲಾವಣೆಗಳನ್ನು ತರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ವರ್ಷ ನಿಮ್ಮ ನವಚಿಂತನೆ, ಮಾನವೀಯತೆ, ತಂತ್ರಜ್ಞಾನ, ಜ್ಞಾನ ಮತ್ತು ಸ್ವತಂತ್ರ ಮನಸ್ಸಿಗೆ ಶನಿ ಹಾಗೂ ರಾಹುಗಳ ಪ್ರಭಾವ ಪ್ರಮುಖವಾಗಿರುತ್ತದೆ. ಯಾವ ಕ್ಷೇತ್ರದಲ್ಲಿ ಮುಖ್ಯ ಬೆಳವಣಿಗೆ, ಯಾವ ಗ್ರಹಗಳಿಂದ ಬೆಂಬಲ, 2026ರಲ್ಲಿ ನಿಮ್ಮ ಜೀವನಯಾನ ಏನು ಹೇಳುತ್ತದೆ? ಗಮನದಿಂದ ಕೇಳಿ. ಕುಂಭರಾಶಿಯ ಮೂಲತತ್ವ: ನವೀನ ಚಿಂತನೆ, ಮಾನವೀಯ ಸೇವಾಭಾವ, ಸ್ವತಂತ್ರ ಮನಸ್ಸು, ವೈಜ್ಞಾನಿಕ ದೃಷ್ಟಿ, ಸಮಾಜಮುಖಿ ಸ್ವಭಾವ. 2026ರಲ್ಲಿ ನಿಮ್ಮ ವಿಚಿತ್ರ ಆಲೋಚನೆಗಳೇ ನಿಮ್ಮ ಯಶಸ್ಸಿನ ಕೀಲಿಕೈ. 2026ರ ಗ್ರಹಸ್ಥಿತಿ: ಗುರು, ಆದಾಯ, ಸ್ನೇಹವಲಯ, ಹೊಸ ಅವಕಾಶಗಳು, ಬೃಹತ್ ಕನಸುಗಳಿಗೆ ಆಧಾರ ಸಿಗುವ ವರ್ಷ. ಶನಿ, ನಿಮ್ಮ ಸ್ವಾಮಿ ಗ್ರಹ, ಜೀವನಕ್ಕೆ ಗಂಭೀರತೆ ಮತ್ತು ಸ್ಥಿರತೆ, ಸಹನೆ ತೋರಿಸಿದರೆ ದೀರ್ಘಕಾಲದ ಯಶಸ್ಸು. ರಾಹುಕೇತು, ತಂತ್ರಜ್ಞಾನ, ಡಿಜಿಟಲ್ ಪ್ಲಾಟ್ಫಾರ್ಮ್, ವಿದೇಶಿ ಸಂಪರ್ಕದಿಂದ ಲಾಭ, ಆಧ್ಯಾತ್ಮಿಕ ಅರಿವು ಹೆಚ್ಚಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರ: ಉದ್ಯೋಗ, ಜನವರಿಯಿಂದ ಮಾರ್ಚ್, ಹೊಸ ಐಡಿಯಾಗಳು, ಹೊಸ ಯೋಜನೆಗಳು. ಏಪ್ರಿಲಿಂದ ಜೂನ್, ವರ್ಗಾವಣೆ ಅಥವಾ ಹೊಸ ಪಾತ್ರ. ಜುಲೈಯಿಂದ ಅಕ್ಟೋಬರ್, ನಿಮ್ಮ ಯೋಚನೆಗಳಿಗೆ ಮಾನ್ಯತೆ. ನವೆಂಬರಿಂದ ಡಿಸೆಂಬರ್, ಸ್ಥಿರತೆ ಮತ್ತು ಆರ್ಥಿಕ ಭದ್ರತೆ. ವ್ಯವಹಾರ: ಐಟಿ, ಸ್ಟಾರ್ಟಪ್, ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ವರ್ಕ್, ಆನ್ಲೈನ್ ಶಿಕ್ಷಣ ಕ್ಷೇತ್ರಗಳಲ್ಲಿ ಲಾಭ. ಪಾಲುದಾರಿಕೆ: ಸ್ಪಷ್ಟ ನಿಯಮ ಅಗತ್ಯ. ಆರ್ಥಿಕ ಸ್ಥಿತಿ: ಮೊದಲಾರ್ಧ ಆದಾಯ ನಿಧಾನ. ಮೇಯಿಂದ ಆಗಸ್ಟ್, ಹೊಸ ಆದಾಯ ಮೂಲ. ಸೆಪ್ಟೆಂಬರ್ ನಂತರ ಹಣದ ಹರಿವು ಬಲ. ಲಾಂಗ್ ಟರ್ಮ್ ಹೂಡಿಕೆ ಉತ್ತಮ. ಪ್ರೇಮ ಮತ್ತು ವೈವಾಹಿಕ ಜೀವನ. ಅವಿವಾಹಿತರು: ಸ್ನೇಹದಿಂದ ಪ್ರೀತಿಗೆ ಬದಲಾಗುವ ಸಂಭಾವನೆ. ಸಂಬಂಧದಲ್ಲಿ ಸ್ವತಂತ್ರತೆ ಅಗತ್ಯ. ವಿವಾಹಿತರು: ಸ್ಪೇಸ್ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಮುಖ್ಯ. ಜೂನಿಂದ ಜುಲೈ, ಸಣ್ಣ ಭಿನ್ನಾಭಿಪ್ರಾಯ. ಕುಟುಂಬ ಮತ್ತು ಮನೆ: ಕುಟುಂಬದಲ್ಲಿ ನಿಮ್ಮ ಆಲೋಚನೆಗಳಿಗೆ ಮೌಲ್ಯ. ಸಹೋದರರಿಂದ ಬೆಂಬಲ. ಮನೆ ಬದಲಾವಣೆ ಅಥವಾ ನವೀಕರಣ ಯೋಚನೆ. ಆರೋಗ್ಯ ಮತ್ತು ಆತ್ಮಶಕ್ತಿ. ಮಾರ್ಚಿಂದ ಜುಲೈ, ನರ ವ್ಯವಸ್ಥೆ, ನಿದ್ರೆ ಸಮಸ್ಯೆ, ಮಾನಸಿಕ ಒತ್ತಡ. ಪರಿಹಾರ: ಧ್ಯಾನ, ಪ್ರಾಣಾಯಾಮ, ಮೊಬೈಲ್ ಬಳಕೆ ಕಡಿಮೆ. ಆಧ್ಯಾತ್ಮಿಕ ಅಧ್ಯಯನ, ಮನಸ್ಸಿಗೆ ಶಾಂತಿ. ಉಪಾಯಗಳು: ಶನಿವಾರ ಶನಿ ಪೂಜೆ, ನೀಲಿ ಬಣ್ಣ ಧಾರಣೆ, ಕಪ್ಪು ಎಳ್ಳು ದಾನ. ಮಂತ್ರ: ಓಂ ಶನೈಶ್ಚರಾಯ ನಮಃ 108 ಬಾರಿ. ಸಾರಾಂಶ: ಕುಂಭರಾಶಿ 2026: ನವೀನ ಯಶಸ್ಸು, ತಂತ್ರಜ್ಞಾನ ಲಾಭ, ಸ್ನೇಹ ವಲಯ ವೃದ್ಧಿ, ಆರ್ಥಿಕ ಸ್ಥಿರತೆ, ಸ್ವತಂತ್ರ ಚಿಂತನೆ ನಿಮ್ಮ ಶಕ್ತಿ. ಮಂತ್ರ: ನನ್ನ ಆಲೋಚನೆಗಳು ಸಮಾಜಕ್ಕೆ ಉಪಕಾರವಾಗಲಿ. 2026ರಲ್ಲಿ ದೇವರ ಕೃಪೆ ನನ್ನನ್ನು ಮುನ್ನಡೆಸಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.